ನಾವೆಲ್ಲ ಮೋಕ್ಷಿತ ಪೈನ ನೋಡಿದ್ದು ಕರುಣೆಯ ತೇರು ನಮ್ಮನೆ ಪಾರು ಅನ್ನೋ ರೀತಿ ನೋಡಿದ್ದು. ಅಷ್ಟು ಸ್ಮೂತು, ಅಷ್ಟು ಮುಗ್ಧತೆ ಇರುವಂತಹ ಮೋಕ್ಷಿತ ಪೈ ಈಗಂತೂ ಸಿಕ್ಕಾಬಟ್ಟೆ ಬೇರೆ ಬೇರೆ ಅವತಾರಗಳನ್ನ ತೋರಿಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಸಿನಿಮಾದ ಸಾಂಗ್ ಕೂಡ ರಿಲೀಸ್ ಆಗಿದೆ. ಅದು ರುಕ್ಮಿಣಿ ರಾಧಾಕೃಷ್ಣ ಅಂತ ಒಂದೊಳ್ಳೆ ಕ್ಯೂಟ್ ಆದ ಟೈಟಲ್ ಇಟ್ಕೊಂಡಿರುವಂತಹ ಸಿನಿಮಾ. ಸೊ ಸಾಂಗ್ ರಿಲೀಸ್ ಆಗಿದೆ, ಅದು ಅವ್ರದೇ ಸಾಂಗು. ಅವ್ರನ್ನ ಕೇಳ್ತಾ ಹೋಗೋಣ. ಆಯ್ ಮೋಕ್ಷಿತ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಮೋಕ್ಷಿತನ್ ಏನಂತ ತಿಳ್ಕೊಳ್ಳೋಣ ಇವಾಗ ಅಂತ, ಫೈಟರಾ ಇಲ್ಲ ಅಷ್ಟೇ ಮುಗ್ದೇನಾ ಇಲ್ಲ ಹೇಗೆ ಅಂತ ಮೋಕ್ಷಿತ? ನಿಮ್ಗೆ ಹೆಂಗ ಅನ್ಸ್ತು? ಎಲ್ಲಾದ್ರೂ ಇದಾರೆ, ಆಲ್ರೌಂಡರ್. ಆ ಪಾತ್ರಕ್ಕೆ ಏನ್ ಬೇಕೋ ಅದನ್ನ ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ಅಂದ್ರೆ ನಮಗೆ ಏನ್ ಅನಿಸ್ತಿತ್ತು ಅಂದ್ರೆ, ಮೋಕ್ಷಿತ ಅಂದ್ರೆ ಬರೀ ಅಳೋದು, ಬರೀ ಸಂಸಾರದ ಕಣ್ಣಾಗಿ ಇರೋವಂಥದ್ದು, ಅವ್ರೆಲ್ರದ್ದು ಸುಖ ಸಂಪತ್ತನ್ನ ಅವ್ರಿಗೋಸ್ಕರ ಬದುಕುವಂತ ಮೋಕ್ಷಿತನ ಅಷ್ಟೇ ನೋಡಿದ್ವಿ. ಇವಾಗ ತನ್ನ ಹತ್ರಕ್ಕೆ ಬಂದ್ರೆ ತಾನು ಕಾಳಿಯಾಗಿ ನಿಲ್ಲಬಲ್ಲ ಶಕ್ತಿ ಮೋಕ್ಷಿತ ಹತ್ರ ಇದೆ. ತನ್ನ ಹತ್ರಕ್ಕೆ ಬಂದ್ರೆ ಅಂತಲ್ಲ, ಸಮಾಜಕ್ಕೆ ಏನಾದ್ರು ತೊಂದರೆ ಆಗ್ತಾ ಇದೆ ಅಥವಾ ಅವಳು ನಂಬ್ಕೊಂಡಿರೋರ್ಗೆ ಏನಾದ್ರು ತೊಂದರೆ ಆಗ್ತಿದೆ ಅಂತಂದ್ರೆ ಆವಾಗ ಅವಳ ಇನ್ನೊಂದು ರೂಪ ಹೊರಗೆ ಬರುತ್ತೆ. ನಾವಿವಾಗ ರಾಧಾ ಅಂದ್ರೆ ಕ್ಯೂಟ್ ಅಂತ ನಮಗೆ ಗೊತ್ತು ಆಲ್ರೆಡಿ. ರಾಧನ ಕ್ಯಾರೆಕ್ಟರ್ಗೆ ಇವಾಗ ನೀವು ಪಕ್ಕಾ ಸೂಟ್ ಆಗ್ತೀರಾ ಅನ್ನೋದು ಅನಿಸ್ತಾ ಇದೆ. ಸೊ ರುಕ್ಮಿಣಿ ರಾಧಾಕೃಷ್ಣ ಈ ಟೈಟಲ್ ಒಂಥರ ಡಿಫ್ರೆಂಟ್ ಆಗಿದೆ. ಇಷ್ಟು ದಿನ ರಾಧಾಕೃಷ್ಣ, ರುಕ್ಮಿಣಿ ಅಂತ ಕೇಳ್ತಾ ಇದ್ವಿ. ಈ ಟೈಟಲ್ ಬಗ್ಗೆ ನೀವು ಹೇಳೋದಾದ್ರೆ? ರುಕ್ಮಿಣಿ ರಾಧಾಕೃಷ್ಣ ಅಂದ್ರೆ ಇಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ, ರಾಧಾಕೃಷ್ಣ ಅಲ್ಲಿ ಎರಡು ಹೆಸರು ಒಂದಾಗಿದೆ. ರುಕ್ಮಿಣಿ ಕೃಷ್ಣನ್ ಪಕ್ಕ ಇರ್ತಾಳೆ, ಬಟ್ ರಾಧಾ ಅವನಲ್ಲೇ ಬೆರ್ತೋಗಿರ್ತಾಳೆ ಅಷ್ಟೇ. ಈ ಸಿನಿಮಾಗೆ ನಿಮ್ಗೆ ರಾಧಾ ಕ್ಯಾರೆಕ್ಟರೇ ಬಂದಾಗ ನಿಮ್ಗೆ ಯಾವ ತರ ಫೀಲ್ ಅನ್ನಿಸ್ತು? ಫಸ್ಟ್ ಇವರು ಡೈರೆಕ್ಟರ್ ಮತ್ತೆ ಭರತ್ ಅವ್ರು ಬಂದು ನನಗೆ ಕತೆ ಹೇಳಿದಾಗ ಅವರೇ ಹೇಳಿದ್ರು, ಈ ಎರಡು ಪಾತ್ರದಲ್ಲಿ ನೀವು ಯಾವ ಪಾತ್ರ ಆಯ್ಕೆ ಮಾಡ್ಕೊಂಡ್ರು ನಮ್ಗೆ ಓಕೆ ಅಂತ ಹೇಳಿ. ಆಗ ನಾನು ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ರಾಧೆ ಬೇಕು, ನನಗೆ ರಾಧೆ ಇಷ್ಟ ಆಯ್ತು. ನೀವು ಸಿನಿಮಾ ನೋಡಿದ್ಮೇಲೆ ಹೇಳ್ತೀರಾ, ನೀವು ಮೋಕ್ಷಿತ ಅವ್ರ ನೀವು ಒಪ್ಕೊಂಡಿದ್ದೆ ಸರಿ ಆಯ್ತು ಅಂತ. ರಾಧೆ ಅಂದಿದ ತಕ್ಷಣ ಏನಾಗ್ಬಿಡುತ್ತೆ ಅಂತಂದ್ರೆ ತ್ಯಾಗಮಯ್ಯ ಆಗೋಗ್ಬಿಡ್ತಾಳೆ. ಅವಳೇನೇ ತ್ಯಾಗಮಯ್ಯ ಆದ್ರೂನು ಅವಳ ಲವ್ ಏನು ಅನ್ನೋದು ಗೊತ್ತಾಗತ್ತೆ. ಅವಳ ಪ್ರೀತಿ ಎಷ್ಟು ನಿಷ್ಕಲ್ಮಶವಾದದ್ದು ಅನ್ನೋದು ತೋರಿಸ್ತಾಳೆ. ಅಲ್ಲ, ಈಗ ಮೋಕ್ಷಿತಂಗೆ ಕೃಷ್ಣ ಬೇಡವಾ ಅಂತ ಹಂಗಾದ್ರೆ? ಮೋಕ್ಷಿತಂಗೆ ಕೃಷ್ಣ ಬೇಡವಾ? ಅಲ್ಲ, ಮೋಕ್ಷಿತನ ಬಗ್ಗೆ ಮಾತಾಡ್ತಿಲ್ಲ, ಇಲ್ಲ ನಾವು ರಾಧಾ ಬಗ್ಗೆ ಮಾತಾಡ್ತಿದೀವಿ. ರಾಧೆನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಕೇಳಿದ್ದು, ಕೃಷ್ಣ ಬೇಡವಾ? ಅಲ್ಲಿ ಅದು ರಾಧೆ ಪಾತ್ರದ, ರಾಧೆಗೆ ಬೇಕು ಕೃಷ್ಣ. ಓಕೆ. ಅಂದ್ರೆ ಇವಾಗ ಒಂದು ಬ್ಯೂಟಿಫುಲ್ ಸಾಂಗ್ ಕೂಡ ರಿಲೀಸ್ ಆಗಿದೆ, ಕುಂಭಕೋಣದಲ್ಲಿ ಮಾಡಿದಂಥದ್ದು. ನಮ್ಗೆ ಈ ಕುಂಭಕೋಣ ನೋಡೋದೇ ಒಂದು ಅದ್ಭುತ. ಅಲ್ಲಿ ಸಾಂಗ್ ಮಾಡಿರೋವಂಥದ್ದು, ಅದ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದ್ರೆ? ನನ್ನ ಪೋರ್ಷನ್ ಫುಲ್ಲು ಶೂಟ್ ಮಾಡಿರೋದು ನಾವು ಕುಂಭಕೋಣ ಮಲೆ. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗೆ. ಅಂದರೆ ಅಲ್ಲಿ ನೇಟಿವಿಟಿಗೆ ತಕ್ಕಾಗೆ ನಾವು ಶೂಟ್ ಮಾಡಿದ್ದೀವಿ. ಆ್ಯಂಡ್ ಅಲ್ಲಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಅಲ್ಲಿ ಲೊಕೇಶನ್ಸು ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಆ ಒಂದೊಂದು ದಿನ ನಾವು ಅಲ್ಲಿ ಏನೇನಿದ್ವಿ ಅದೆಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ದೀವಿ. ಸೊ ಹೇಳಬೇಕು ಅಂತಂದರೆ ಪ್ರೊಡ್ಯೂಸರ್ ಅದಕ್ಕೇನು ರಿಕ್ವೈರ್ಮೆಂಟ್ಸ್ ಇದೆ ಅದಷ್ಟೂ ಕೊಟ್ಟಿದ್ದಾರೆ ನಮಗೆ. ಅದು ಡೈರೆಕ್ಟರ್ ಹೇಳಿದ್ರು, ಇಲ್ಲೇ ಮಾಡಿಬಿಡೋಣ, ಇಲ್ಲೇ ಕೋಲಾರ ಈ ಕಡೆ ಎಲ್ಲರೂ ಮಾಡಿಬಿಡೋಣ ಶೂಟ್ಸ್ ಅಂತ. ಬಟ್ ಪ್ರೊಡ್ಯೂಸರ್ ಅಂದರು, ಇಲ್ಲ ಸರ್, ಅದು ಕುಂಭಕೋಣಮಲ್ಲೇ ನಡೆಯೋ ಕತೆ. ಸೊ ನಾವು ಅಲ್ಲೇ ಹೋಗಿ ಆ ನೇಟಿವಿಟಿಗೆ ತಕ್ಕಾಗೆ ನಾವು ಶೂಟ್ ಮಾಡೋಣ ಅಂತ ಹೇಳಿ ಅಲ್ಲೇ ಕರ್ಕೊಂಡೋಗಿ ನಾವು ಅಲ್ಲೇ ಒಂದು 9 days ಇದ್ದು ಶೂಟ್ ಮಾಡಿ ಬಂದಿದ್ದೀವಿ. ಈ ನಟಿಯರು ಹೇಗೆ ಅಂತಂದ್ರೆ, ಕೆಲವೊಂದು ನಟಿಯರು ಸೀರಿಯಲ್ ಮಾಡ್ತಾ ಇದ್ದು ಸಿನಿಮಾ ಅವಕಾಶಗಳು ಬಂದಾದ್ಮೇಲೆ, ಸಿನಿಮಾ ಮಾಡಾದ್ಮೇಲೆ ಸೀರಿಯಲ್ನ ಬಿಟ್ಬಿಡ್ತಾರೆ. ಬಟ್ ಮೋಕ್ಷಿತ ಪೈ ಹೇಗೆ ಸಿನಿಮಾ ಸೀರಿಯಲ್ ಎರಡೂ ಅದು ಜಾಸ್ತಿ ಇದು ಅಂತ ಅನ್ಕೊಂಡಲ್ಲ, ಎರಡು ಈಕ್ವಲ್ ಆಗಿ ಮಾಡ್ತಾ ಇದ್ದಾರೆ. ನೀವು ಮಾಡುವಂತಹ ಪಾತ್ರಗಳು ನಿಮ್ಮ ಮನ್ಸಿಗೆ ತೃಪ್ತಿ ಕೊಡಬೇಕು. ಅಂತ ತೃಪ್ತಿ ಕೊಡೋ ಪಾತ್ರ ಸಿಕ್ತಾಗ ಸಿನಿಮಾ ಆದ್ರೇನು, ಸೀರಿಯಲ್ ಆದ್ರೇನು ಅಷ್ಟೇ. ಪಾತ್ರಕ್ಕೆ ಪ್ರಾಮುಖ್ಯತೆ. ಈಗ ನಾವು ಎಲ್ರಿಗೂ ಕ್ಯೂರಿಯಾಸಿಟಿ ಇರೋದು ಜಗದ್ದಾತ್ರಿ ಬಗ್ಗೆ. ಆ ಸೀರಿಯಲ್ ಪ್ರೋಮೋ ನೋಡಿನೇ ಹುಚ್ಚೆದ್ದೋಗ್ಬಿಟ್ಟಿದ್ದಾರೆ ಎಲ್ಲರೂ. ಸೊ ಆ ಸೀರಿಯಲ್ ಪ್ರೋಮೋ ನೋಡಿದಾಗ ನಿಮ್ಗೆ ಯಾರೆಲ್ಲ ಏನೆಲ್ಲ ಹೇಳಿದ್ರು ಅದನ್ನು ಹೇಳಿ. ಈಗ ನೀವೇ ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳಿದ್ರಲ್ಲ, ಇಂಟ್ರೊಡಕ್ಷನ್ ಕೊಡ್ತೀವಿ. ಅದೇ ಥರ ಎಷ್ಟೊಂದು ಜನ ಅದೇ ಥರ ಕಾಂಪ್ಲಿಮೆಂಟ್ ಕೊಟ್ಟರು. ಆ್ಯಂಡ್ ನೀವು ಈ ಥರ ನಿಮ್ಮ ಕೈಯಲ್ಲಿ ಪ್ಲೇ ಮಾಡೋಕ್ಕಾಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ, ಬಟ್ ಮಾಡಿದ್ದೀರಾ. ಆ್ಯಂಡ್ ಸಕ್ಕತ್ತಾಗಿ ಕಾಣ್ತಾ ಇದ್ದೀರಾ ಅದರಲ್ಲಿ. ನಮಗೆಲ್ಲೂ ಯಾವುದೇ ರೀತಿಯಾದ ಮೈನಸ್ ಪಾಯಿಂಟ್ಸ್ ಇಲ್ಲ ಅದರಲ್ಲಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಹಂಗೆ ಮೈನಸ್ ಆಗಬಾರ್ದು ಅನ್ನೋಕ್ಕೆ ಅದ್ರ ಹಿಂದಿನ ತಯಾರಿ ತುಂಬಾ ಇತ್ತು.
ಸೊ ಅದಕ್ಕೆ ಸಪೋರ್ಟ್ ಮಾಡಿದಂತಹ ಚಾನಲ್ ಆಗಿರ್ಬೋದು, ನಂಗೆ ಹೇಳ್ಕೊಟ್ಟಂಥ ಮಾಸ್ಟರ್ ಆಗಿರ್ಬೋದು, ಅಥವಾ ಅದನ್ನು ಕಂಪೋಸ್ ಮಾಡಿದಂಥ ಮಾಸ್ಟರ್ ಆಗಿರ್ಬೋದು, ಅಲ್ಲಿನ ಟೆಕ್ನಿಷಿಯನ್ಸು ಆ್ಯಂಡ್ ಪ್ರೊಡ್ಯೂಸರ್, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಮುಖಾಂತರ. ಬಿಕಾಸ್ ಅದು ಅವರು ಈ ಆಪರ್ಚುನಿಟಿ ಕೊಟ್ಟಿರಲಿಲ್ಲ, ಆ್ಯಂಡ್ ಆ ಒಂದು ಪ್ರೋಮೋ ಹಿಂದೆ ಅಷ್ಟು ಜನ ಕೆಲಸ ಮಾಡಿರಲಿಲ್ಲ ಅಂದಿದ್ದರೆ ಅಷ್ಟು ವಾವ್ ಅನ್ನೋ ಥರ ಅದು ಕಾಣಿಸ್ತಾ ಇರಲಿಲ್ಲ. ಸೊ ಆಲ್ ದಿಸ್ ಕ್ರೆಡಿಟ್ಸ್ ಗೋಸ್ ಟು ದೆಮ್. ಯಾಕೆ ಅಂತಂದರೆ ನನ್ನ ಜಸ್ಟ್ ಸ್ಕ್ರೀನ್ ಮೇಲೆ ನೋಡಿರ್ತೀರ, ಅದಕ್ಕೆ ಹಿಂದೆ ತುಂಬ ಜನ ಶ್ರಮ ಪಟ್ಟಿದ್ದಾರೆ. ಅವ್ರು ಪಟ್ಟಿರೋ ಶ್ರಮಕ್ಕೆ ನಾನು ನ್ಯಾಯ ಒದಗಿಸೋದಕ್ಕೆ ಪ್ರಯತ್ನ ಪಟ್ಟೆ. ಆ ಪ್ರಯತ್ನ ಫಲ ಕೊಟ್ಟಿದೆ, ಜನ ಅದನ್ನು ಮೆಚ್ಕೊಂಡಿದ್ದಾರೆ, ಅದಕ್ಕೆ ಒಳ್ಳೆ ಕಾಂಪ್ಲಿಮೆಂಟ್ ಸಿಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮಗೆಲ್ಲ ಈ ಮಹಿಳಾ ಓರಿಯೆಂಟೆಡ್ ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಅದಕ್ಕೆ ಮ್ಯಾಚ್ ಆಗೋರು ಬೇಕು. ಎಲ್ಲರೂ ನೀವು ಆ ರಗಡಾಗಿ ತೋರ್ಸೋಕ್ಕಾಗಲ್ಲ. ಮೋಕ್ಷಿತನ ನಾವು ಅಷ್ಟು ಇನ್ನೋಸೆಂಟ್ ಆಗಿ ನೋಡಿದ್ದಂತಹ ಮೋಕ್ಷಿತ ಕಾಳಿ ಅವತಾರದಲ್ಲಿ ಕಾಣಿಸ್ತಾರೆ ಅಂದರೆ ನಮಗೆ ರಿಯಲಿ ಶಾಕ್ ಆಗೋಯ್ತು. ಸೊ ಅದರದ್ದು ಹಿಂದಿನ ಅಂದರೆ ನೀವು ಫೈಟ್ ಮಾಡಿದ್ದೀರಾ, ನಾವು ನಿಮ್ಮ ಇನ್ಸ್ಟಾಗ್ರಾಮ್ ನೋಡಿದಾಗ ನೀವು ಸ್ಟಂಟ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು ನೋಡಿದ್ವಿ. ಸೊ ಅದರದ್ದು ಹಿಂದಿನ ನಿಮ್ಮ ಸರ್ಕಸ್ ಹೇಗಿತ್ತು ಅಂತ? ಇಟ್ ವಾಸ್ ನಾಟ್ ಈಸಿ. ಲೈಕ್ ಅಂದರೆ ಕೆಲವೊಂದು ಪಾತ್ರಗಳಿಗೆ ಅದಕ್ಕೆ ಅದರದ್ದೇ ಆದ ಪ್ರಿಪ್ರೇಷನ್ಸ್ಗಳು ಬೇಕಾಗಿರುತ್ತೆ. ನಂಗೆ ಪಾರು ಪಾತ್ರ ಈಸಿ, ಅದನ್ನು ಮಾಡಿ ಅಭ್ಯಾಸ ಆಗೋಗಿದೆ. ಬಟ್ ಈ ಪಾತ್ರ ಇದೊಂದು ಡ್ರಾಸ್ಟಿಕ್ ಚೇಂಜ್ ಇದು. ಸೊ ಸ್ವಲ್ಪ ಅದು ಕಷ್ಟನೇ ಅನ್ನಿಸ್ತು. ಬಟ್ ಆದರೂ ನನ್ನ ಮೇಲೆ ನಂಬಿಕೆ ಇಟ್ಟು ಜವಾಬ್ದಾರಿ ವಹಿಸಿದ್ದಾರೆ. ನನಗೆ ಕೊಟ್ಟಿರೋ ಜವಾಬ್ದಾರಿನ ನಾನು ಅಚ್ಚುಕಟ್ಟಾಗಿ ನಿಭಾಯಿಸ್ಬೇಕು ಅಂತ ಹೇಳಿ, ಎಷ್ಟೇ ಮೈಕೈ ನೋವಾದರೂ, ಏನೇ ಸ್ಟ್ರೈನ್ ಆದರೂ ಎಲ್ಲೂ ಬಿಟ್ಕೊಡ್ದೆ, ಎಷ್ಟು ಸಾಧ್ಯನೋ ಅಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ. ಈ ಕೋ ಇನ್ಸಿಡೆಂಟೋ ಏನೋ ಗೊತ್ತಿಲ್ಲ, ಇತ್ತೀಚೆಗಷ್ಟೇ ಸಮಂತ ಅವ್ರದ್ದು ಮಾ ಇಂಟಿ ಬಂಗಾರಂ ಸಿನಿಮಾ ರಿಲೀಸ್ ಆಗಿದೆ. ಅದು 100 crore ಕೂಡ ಕಲೆಕ್ಟ್ ಮಾಡಿದೆ. ಬಿಕಾಸ್ ಯಾಕೆ ಅಂತ ಅಂದರೆ ಸಮಂತ ಅವರ ಆ್ಯಕ್ಷನ್ ಸೀಕ್ವೆನ್ಸು ಮತ್ತು ಸಮಂತ ಅವ್ರ ಲುಕ್ಗೆ. ಸೊ ನಿಮ್ಮನ್ನು ಈ ಪ್ರೊಮೋದಲ್ಲಿ ನೋಡಿದಾಗ ಸಡನ್ನು ನೀವು ಹಾಗೆ ಅಂದರೆ ಆ ರಗಡ್ ಲುಕ್ಕಾಗೆ ಕಾಣಿಸಿತ್ತು, ಆ ಲುಕ್ಕು ಹಾಗೆ ಇದೆ. ಸೇಮು ನೀವು ಸಮಂತ ಅಂದರೆ ಆ ಏನು ಮಾ ಇಂಟಿ ಬಂಗಾರಂ ಮಹಿಳಾ ಪ್ರಧಾನ ಸಿನಿಮಾ ಇದೆಯಲ್ಲ, ಸೇಮ್ ಆ ಹೋಲಿಕೆ ಬಂತು. ಸೊ ಅದು ನೋಡಿ ನಮಗೂ ಖುಷಿ ಆಯಿತು. ಸೊ ಅದ್ರ ಬಗ್ಗೆ ಹೇಳೋದಾದರೆ, ನಿಮ್ಮ ಕಾಂಪ್ಲಿಮೆಂಟಿಗೆ ಥ್ಯಾಂಕ್ ಯು ಸೋ ಮಚ್. ಬಟ್ ಸಮಂತ ಮ್ಯಾಮ್ ಅಷ್ಟು ರೇಂಜ್ಗೆಲ್ಲ ನಾನು ಏನೂ ಮಾಡಿಲ್ಲ. ಬಟ್ ಆ ಸಿನಿಮಾ ನಾನು ನೋಡಿದ್ದೀನಿ. ಅದು ನೋಡಿದಾಗ ಅನಿಸಿದ್ದು ಎಸ್, ಹಿಂಗೆ ಮಾಡಬೇಕು ಅಂತ ಹೇಳಿ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕಾಂಪ್ಲಿಮೆಂಟ್. ಖುಷಿ ಇದೆ, ಇಂಥ ಒಂದು ಪಾತ್ರ ನನಗೆ ಕೊಟ್ಟಿದ್ದಾರೆ, ನನ್ನ ಮೇಲೆ ಜವಾಬ್ದಾರಿ ಇಟ್ಟು ಇವಳ ಕೈಯಲ್ಲಿ ಮಾಡೋಕ್ಕಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ನಿಭಾಯಿಸ್ಬೇಕು, ನನ್ನ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ ಅನ್ನೋದಂತೂ ಇದೆ. ಈ ಮಾ ಇಂಟಿ ಬಂಗಾರಂ 100 crore ಓಡಿದೆ, ಜಗದ್ದಾತ್ರಿ ಬ್ಲಾಕ್ ಬಸ್ಟರ್ ಸೀರಿಯಲ್ ಆಗುತ್ತಾ? ಪ್ರೋಮೋನೇ ಹಂಗೆ ಜನ ಇಷ್ಟಪಟ್ಟಿದ್ದಾರೆ. ಇನ್ನು ಸೀರಿಯಲ್ ಇಷ್ಟಪಡದೇ ಇರ್ತಾರ? ಖಂಡಿತವಾಗ್ಲೂ ಇಷ್ಟಪಟ್ಟೆ ಬಿಡ್ತಾರೆ. ಯಾಕೆಂದ್ರೆ ಕತೆ ಅಷ್ಟು ಚೆನ್ನಾಗಿದೆ. ಅಂದರೆ ನಾರ್ಮಲ್ ಕತೆ ಥರ ಇಲ್ಲ ಇದು. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಕತೆ. ಆ್ಯಂಡ್ ಇದರಲ್ಲಿ ನನ್ನ ಶೇಡ್ ಆಗಿರ್ಬೋದು, ಆ್ಯಂಡ್ ವಿಜಯ್ ಸೂರ್ಯ ಅವ್ರ ಶೇಡ್ ಆಗಿರ್ಬೋದು, ಎಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ಇದು ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಕವಿತಾ ನಿಮ್ದು ಏನಾದರೂ ಇದ್ರಲ್ಲಿ ಬರುತ್ತಾ? ಎಸ್, ನಂದು ಅವ್ರದ್ದು ರೋಲ್ಸ್, ಐ ಮೀನ್ ನಂದು ಅವ್ರದ್ದು ಕಾಂಬಿನೇಷನ್ ಕೂಡ ಶೂಟ್ ಆಗಿದೆ. ಓಕೆ, ಇಬ್ರು ಕಾಂಪಿಟೇಷನ್ ಥರ ಇರ್ತೀರಾ? ಅದೆಲ್ಲ ನೀವು ಜಗದಾತ್ರಿ ನೋಡಿ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಸಿನಿಮಾಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಮೋಕ್ಷಿತಾ ಪೈ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಋತ್ವಿಕ್ ಜೊತೆ ಸರೋಜಾ, ಅರಗಿನಿ ಯೂಟ್ಯೂಬ್ ಚಾನಲ್.